ಸೊ ನೋಡಿ, ₹1 ಹೂಡಿಕೆ ಇಲ್ಲದೆ ದಿನಕ್ಕೆ ₹500 2,000 3,000ವರೆಗೂ ಜಸ್ಟ್ ನಿಮ್ಮ ಫೋನನ್ನು ಯೂಸ್ ಮಾಡಿಕೊಂಡು ನೀವು ಹಣ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ. ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಇದೊಂದು ತುಂಬ ಒಳ್ಳೆಯ ಸುವರ್ಣ ಅವಕಾಶ. ಎಲ್ಲರೂ ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲೊಂದು ಪಕ್ಕದಲ್ಲಿ ಇಮೇಜ್ ಬರುತ್ತೆ, ಅದನ್ನು ನೋಡಿ ನೀವು ಕೂಲಂಕಷವಾಗಿ ಯೋಚನೆ. ಸೊ ಇಲ್ಲಿ ನೋಡಿ, ಈಗಾಗಲೇ ಚಿತ್ರದಲ್ಲಿ ಗುರುತಿಸಿರುವ ಅಪ್ಸ್ಟಾಕ್ ಎಂಬ ಶೇರ್ ಮಾರ್ಕೆಟ್ ಕಂಪನಿಯು ಈಗ ನಡೆಯುತ್ತಿರುವ IPLನಲ್ಲಿ ಎಲ್ಲ ಬ್ಯಾನರಲ್ಲಿ ಮತ್ತು ಅಡ್ವರ್ಟೈಸ್ಮೆಂಟ್ನ ನೀವು ಗಮನಿಸಿರ್ತೀರಿ. ಸೊ ಇಲ್ಲಿ ನೋಡಿ, ವಿರಾಟ್ ಕೊಹ್ಲಿ ಅವರು ಪೋಸ್ಟರ್ ಇಟ್ಕೊಂಡಿದ್ದಾರೆ, ಅದರ ಒಂದು ಪ್ರೈಸ್ ಟ್ಯಾಗ್ ಇಟ್ಕೊಂಡು ನಿಂತಿದ್ದಾರೆ, ₹1,00,000 ಅವರಿಗೆ ಬಂದಿದೆ. ಹಾಗೆ ಇಲ್ಲಿ ಕೂಡ ಒಬ್ಬ ಕ್ರಿಕೆಟ್ ಅಭ್ಯರ್ಥಿ ನಿಂತಿದ್ದಾನೆ. ಸೊ ಇವರು ಏನು ಮಾಡಿದ್ದಾರೆ, ಅಪ್ಸ್ಟಾಕ್ ಕಂಪನಿಯವರು ಒಂದು ರೆಫರ್ ಆ್ಯಂಡ್ ಅರ್ನ್ ವೆಬ್ಸೈಟನ್ನು ಓಪನ್ ಮಾಡಿದ್ದಾರೆ. ಸೊ ನೀವು ಈ ವೆಬ್ಸೈಟಲ್ಲಿ ಸ್ವಂತ ಖಾತೆಯನ್ನು ತೆರೆದು ನಿಮ್ಮ ಗೆಳೆಯರೊಂದಿಗೆ ರೆಫರ್ ಆ್ಯಂಡ್ ಅರ್ನ್ ರೀತಿಯಲ್ಲಿ ಹಂಚಿಕೊಂಡ್ರೆ ಪ್ರತಿ ರೆಫರ್ಗೂ ಏನಾಗುತ್ತೆ, ನಿಮಗೆ ₹1,000 ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ. ಸೊ ನೀವು ಈಗ ಚಿತ್ರದಲ್ಲಿ ನೋಡಿರ್ಬೋದು, ನಾವು ಈಗಾಗಲೇ ಸ್ಕ್ರೀನ್ಶಾಟ್ನ ಅಟ್ಯಾಚ್ ಮಾಡಿದ್ವಿ. ಇಲ್ಲಿವರೆಗೂ ನಾವು ರೆಫರ್ ಆ್ಯಂಡ್ ಅರ್ನ್ ಮಾಡಿ ಗಳಿಸಿದ ಒಟ್ಟು ಹಣದ ಪ್ರೂಫ್ನ ಅಟ್ಯಾಚ್ ಮಾಡಿದ್ವಿ. ಇಲ್ಲಿ ₹33,000 ನಮಗೆ ಬಂದಿದೆ. ಸೊ ಈಗಾಗಲೇ ₹30,500 ನಾವು ವಿಡ್ರಾ ಮಾಡ್ಕೊಂಡಿದ್ದೀವಿ. ₹2,500 ಇನ್ನೂ ವಿಡ್ರಾ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು, ಒಂದು ರೆಫರ್ಗೆ ₹1,000 ಬರುತ್ತೆ, 2 ರೆಫರ್ಗೆ 2,000, 3 ರೆಫರ್ಗೆ 3,000, 4 ರೆಫರ್ಗೆ 4,000. ಇದೇ ರೀತಿ ಅನ್ಲಿಮಿಟೆಡ್ ಆಗಿ ರೆಫರ್ ಮಾಡಿ ಅನ್ಲಿಮಿಟೆಡ್ ಆಗಿ ನೀವು ಹಣ ನ್ಯಾಯವಾಗಿ ಸಂಪಾದನೆ ಮಾಡ್ಬೋದು. ಸೊ ಇನ್ನೊಂದು ನೆನಪಿರ್ಬೇಕು, ಇನ್ನೊಂದು ವಿಷಯ ಏನಂದರೆ, ನೀವು ನಮ್ಮ ಲಿಂಕಿಂದ ಮಾತ್ರ ಡೌನ್ಲೋಡ್ ಮಾಡ್ಕೊಂಡ್ರೆ ಮತ್ತು ಅಕೌಂಟ್ನ ರಿಜಿಸ್ಟರ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ₹1,000 ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗುತ್ತೆ. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀವಿ. ಆ ಲಿಂಕ್ನ ಒಂದು ಸತಿ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಹೇಳುತ್ತೆ. ಇವಾಗ ಹೇಳ್ತಾ ಇದ್ದೀನಿ, ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಮಾತ್ರ ಹಾಕಿದ್ರೆ ಮಾತ್ರ ಈ ಅಕೌಂಟ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಇವಾಗ ನಾನು ನನ್ನ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ್ದೀನಿ. ಸೊ ಇಲ್ಲಿ OTP ನನ್ನ ಫೋನ್ಗೆ ಬಂದಿದೆ. ಆ OTPನ ನಾನು ಇವಾಗ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಮಾಡಿದ್ಮೇಲೆ ಇಲ್ಲಿ ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ 6 ಡಿಜಿಟ್ ಪಿನ್ನ ಕೇಳುತ್ತೆ. ಲೈಕ್ ಇದನ್ನು ನೀವು ಯಾವುದೇ ಒಂದು ನಂಬರ್ನ ಇಡ್ಬೋದು, 6 ನಂಬರ್ ಇಡಬೇಕು, ಇದು ನೆನಪಿಡಬೇಕು. ನೆಕ್ಸ್ಟ್ ಟೈಮ್ ನೀವು ಲಾಗಿನ್ ಮಾಡುವಾಗ ಈ ಪಿನ್ನನ್ನು ಕೇಳುತ್ತೆ. ಈ ಪಿನ್ನ ಹಾಕಿ ನೀವು ಲಾಗಿನ್ ಮಾಡಿ ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಸೊ ಇವಾಗ ಇಲ್ಲಿ ನನ್ನ ಇಮೇಲ್ ID ಅಡ್ರೆಸ್ನ ಕೇಳ್ತಾ ಇದೆ. ಸೊ ನನ್ನ ಇಮೇಲ್ ID ಅಡ್ರೆಸ್ನ ಕ್ಲಿಕ್ ಮಾಡಿ ನಾನು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದೆ. ಗೆಟ್ OTP ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ನನ್ನ ಇಮೇಲ್ ID ನಾನು ಓಪನ್ ಮಾಡಿ ಅಲ್ಲಿ ನನಗೆ ಒಂದು ಅಪ್ಸ್ಟಾಕಿಂದ OTP ಬಂದಿರುತ್ತೆ. ಆ OTPನ ನಾನು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಲವೊಂದು ಸತಿ ನಿಮ್ಮ ಮೇಲ್ ಐಡಿಗೆ OTP ಬಂದಿರಲ್ಲ. ಸೊ ಅವಾಗ ನೀವೇನು ಮಾಡಬೇಕು, ನಿಮ್ಮ ಇಮೇಲ್ ಐಡಿನ ಓಪನ್ ಮಾಡಿಬಿಟ್ಟು ಇಲ್ಲಿ ಚಿತ್ರದಲ್ಲಿ ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇದೆಯಲ್ಲ, ಸೊ ಈ ರೀತಿ ಹೋಗಿ ಇಲ್ಲಿ ಸ್ಪ್ಯಾಮ್ ಅನ್ನೋ ಫೋಲ್ಡರಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಸೊ ಇದೇ OTPನ ನೀವು ಅಲ್ಲಿ ಎಂಟರ್ ಮಾಡಿ ನೀವು ಕಂಟಿನ್ಯೂ ಕೊಡಬೇಕು. ಸೊ ನನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ನನ್ನ ಮೇಲ್ ID ಹಾಕಿದ ತಕ್ಷಣ ನನ್ನ ಮೇಲ್ ಐಡಿಗೆ ಡೈರೆಕ್ಟಾಗಿ OTP ಬಂತು. OTP ಮೇಲೆ ಕ್ಲಿಕ್ ಮಾಡಿ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇವಾಗ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನನ್ನ ಕೈಲಿ ಇರಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಮತ್ತು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ಪ್ಯಾನ್ ನಂಬರ್ನ ಕೇಳಿದ್ದಾರೆ. ಇಲ್ಲಿ ಪ್ಯಾನ್ ಅಂತ ಇದೆಯಲ್ಲ, ಇಲ್ಲಿ ಪ್ಯಾನ್ ನಂಬರ್ನ ಎಂಟರ್ ಮಾಡಬೇಕು. ಹಾಗೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಪ್ಯಾನಲ್ಲಿ ಯಾವ ಡೇಟ್ ಆಫ್ ಬರ್ತ್ ಇದೆಯೋ ಅದೇ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಏನಾಗುತ್ತೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಓಪನ್ ಆಗುತ್ತೆ. ಸ್ವಲ್ಪ ನಿಮ್ಮ ಬಗ್ಗೆ ಕೇಳ್ತಾರೆ. ಸೊ ನೀವು ಮೇಲ್ ಆಗಿದ್ರೆ ಮೇಲ್ ಅಂತ ಹಾಕಿ, ಫೀಮೇಲ್ ಇದ್ರೆ ಫೀಮೇಲ್ ಅಂತ ಹಾಕಿ. ಇಲ್ಲಿ ಮರ್ಟಲ್ ಸ್ಟೇಟಸ್, ನೀವು ಸಿಂಗಲ್ ಇದ್ರೆ ಸಿಂಗಲ್, ಮ್ಯಾರಿಡ್ ಇದ್ರೆ ಮ್ಯಾರಿಡ್. ಆ್ಯನ್ಯುವಲ್ ಇನ್ಕಮ್ ಅಂತ ಕೇಳ್ತಾರೆ, ಬಿಲೋ ₹1,00,000 ಅಂತ ಸೆಲೆಕ್ಟ್ ಮಾಡಿ. ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ, ಲೆಸ್ ದೆನ್ 1 ಇಯರ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ಯಾನ್ ಕಾರ್ಡಲ್ಲಿ ನಿಮ್ಮ ತಂದೆ ಹೆಸರು ಯಾವ ರೀತಿ ಇದೆ ಅದೇ ರೀತಿ ಇಲ್ಲಿ ಡಿಟ್ಟು ನೀವು ನಿಮ್ಮ ತಂದೆ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಇಲ್ಲಿ ನೀವೇನು ಮಾಡ್ಕೊಂಡಿದ್ದೀರ ಅಂತ ಕೇಳ್ತಾರೆ, ಅಲ್ಲಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ವುಡ್ ಯು ಲೈಕ್ ಟು ಆಕ್ಟಿವ್ ಯುವರ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಅಂತ ಕೇಳ್ತಾರೆ, ಅಲ್ಲಿ ಎಸ್ ಅಂತ ಹಾಕಬೇಕಾಗುತ್ತೆ. ಆರ್ ಯು ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಅಂತ ಕೇಳ್ತಾರೆ, ಅದನ್ನು ನೋ ಅಂತ ಹಾಕಬೇಕು. ಹಾಗೆ ಈಸ್ ಯುವರ್ ಕಂಟ್ರಿ ಟ್ಯಾಕ್ಸ್ ರೆಸಿಡೆನ್ಸಿ ಅಂತ ಕೇಳ್ತಾರೆ, ಅದು ಕೂಡ ಎಸ್ ಅಂತ ಹಾಕಬೇಕು. ಇದು 3 ಸ್ಟೆಪ್ಸ್ ಮಾತ್ರ ಎಸ್ ನೋ ಎಸ್ ಆಗಿರಬೇಕು, ನೆನಪಿರಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ನೋ ಎಸ್ ಆಗಿರಬೇಕು. ಹಾಗೆ ಒಂದು ಸ್ವಲ್ಪ ಕೆಳಗಡೆ ಸ್ವೈಪ್ ಮಾಡಿದಾಗ ನಮಗೆ ಒಂದು ಆಪ್ಷನ್ಸ್ ಕೇಳ್ತಾರೆ. ಒಂದು ಆಪ್ಷನ್ಸ್ ಟ್ಯಾಕ್ಸ್ ಪೇಯರ್ ಡಿಕ್ಲರೇಷನ್ ಕೇಳ್ತಾರೆ. ಸೊ ಅಲ್ಲಿ ನೀವು ಏನು ಮಾಡಬೇಕು, ಐ ಎಕ್ಸೆಪ್ಟ್ ದಿ ಅಬೌಟ್ ಡಿಕ್ಲರೇಷನ್ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಕ್ಲಿಕ್ ಮಾಡಿ ಐ ವಾಂಟ್ ಎ ಸ್ಟಾಕ್ ಫಾರ್ ₹0 ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ಡಿಜಿಟಲ್ ಸಿಗ್ನೇಚರ್ನ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಡಿಜಿಟಲ್ ಸಿಗ್ನೇಚರ್ನ ನೀವು ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಕನೆಕ್ಟ್ ನೌ ಮತ್ತು ಅಲೌ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎಂಟರ್ ನಂಬರ್ ಟು ಕಂಟಿನ್ಯೂ ವಿತ್ ಡಿಜಿಲಾಕರ್ ಅಂತ ಕೇಳುತ್ತೆ. ಸೊ ಅಪ್ಸ್ಟಾಕಿಗೆ ಡಿಜಿಲಾಕರ್ ಇಂಟಿಗ್ರೇಷನ್ಸ್ ಬೇಕಾಗುತ್ತೆ. ಸೊ ಹೀಗಾಗಿ ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಆಧಾರ್ ಕಾರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಪೂರ್ತಿ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಸೊ ನಾನು ಇವಾಗಲೇ ಹೇಳಿದಾಗ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಆವಾಗ ಮಾತ್ರ OTP ಬರುತ್ತೆ. ಸೊ ನನಗೆ OTP ಬಂದಿದೆ. OTP ಮೇಲೆ ಬಂದಮೇಲೆ ನಾನು OTP ಎಂಟರ್ ಮಾಡಿದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಅಲೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಚೂರು ಲೋಡ್ ತೊಗೊಂಡ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇವಾಗ ಗಾಟ್ ಇಟ್ ನಾವು ಮತ್ತು ಕೆಲವರಿಗೆ ಇಲ್ಲಿ ಅಲೋ ಅಂತ ಬರುತ್ತೆ, ಅಲೋ ಅಂತ ಕೊಟ್ಟು ಇಲ್ಲಿ ನಮ್ಮ ಸೆಲ್ಫಿ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಸೆಲ್ಫಿನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೆಲ್ಫಿನ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚರ್ ಅನ್ನೋ ಬಟನ್ ಮೇಲೆ ನಾನು ಏನು ಮಾಡ್ತೀನಿ, ಕರೆಕ್ಟಾಗಿ
ಮತ್ತೆ ಕ್ಯಾಪ್ ಗಿಪ್ ಯಾವುದು ಹಾಕೊಳ್ಳಲ್ಲ, ಕರೆಕ್ಟಾಗಿ ಸೆಲ್ಫಿ ಫೋಟೋ ತಗೊಂಡು ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಇವಾಗ ನಿಮ್ಮ ಕ್ಲಿಕ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು, IFSC ಕೋಡ್ ಹಾಕಬೇಕು, ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಬೇಕು, ಮತ್ತೆ ಅದೇ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ ಕಂಟಿನ್ಯೂ ಮೇಲೆ ಕೊಡಬೇಕು. ಸೊ ಇದು ತುಂಬ ವೆರಿ ಇಂಪಾರ್ಟೆಂಟು ಈ ಸ್ಟೆಪ್ಪು. ಸ್ವಂತ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಇದರಲ್ಲಿ ಹಾಕಿ ಮತ್ತೆ ಕಂಟಿನ್ಯೂ ಕೊಡಿ. ಸೊ ಇದಾದಮೇಲೆ ಇಲ್ಲಿ ಸೈನ್ ಅಪ್ ಫಾರ್ ಫ್ರೀನ ಟಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಮತ್ತೆ ಐ ವಿಲ್ ಡೂ ಇಟ್ ಲೇಟರ್, ಇದು ನಾಮಿನಿ ಅಂತ ಬರುತ್ತೆ, ಇದು ಕೂಡ ಐ ವಿಲ್ ಡೂ ಇಟ್ ಲೇಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಆಧಾರ್ OTP ನಾವು ಲಿಂಕ್ ಮಾಡಬೇಕಾಗುತ್ತೆ. ಸೊ ಆಧಾರ್ OTP ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಸೈನ್ ನಾವು ಅಂತ ಬರುತ್ತೆ. ಈ ಸೈನ್ ನಾವು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪ್ರೊಸೀಡ್ ಟು ಸೈನ್ ಮತ್ತು ಸೈನ್ ಇನ್ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇವೆರಡು ಕ್ಲಿಕ್ ಮಾಡಿ ಆಪ್ಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಇದನ್ನು ಟಿಕ್ ಮಾಡಿ ಐ ಹೆರ್ ಬೈ ಅಥರೈಸ್ಡ್ NSDL ಅಂತ ಕ್ಲಿಕ್ ಮಾಡಿ ಇಲ್ಲಿ ನನ್ನ ಆಧಾರ್ ಕಾರ್ಡ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಆಧಾರ್ ಕಾರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಇವಾಗಲೇ ಹೇಳಿದಾಗೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಮಾತ್ರ ಹಾಕಿದ್ರೆ ಮಾತ್ರ ಸಕ್ಸಸ್ಫುಲ್ಲಾಗಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ನಾನು ಆಧಾರ್ ಕಾರ್ಡ್ ಎಂಟರ್ ಮಾಡಿದೆ, ಸೆಂಡ್ OTP ಮೇಲೆ ನಾನು ಕ್ಲಿಕ್ ಮಾಡಿದೆ. ಸೊ ಇವಾಗ ಲಿಂಕ್ ಆಗಿರೋ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರೋ OTP ಬಂದಿರುತ್ತೆ. ಆ ನಂಬರ್ಗೆ ಮೊಬೈಲ್ ನಂಬರ್ OTP ಬರುತ್ತೆ. ಆ ಮೊಬೈಲ್ ನಂಬರ್ OTPನ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಎಂಟರ್ ಮಾಡಿದ್ಮೇಲೆ ನಾನು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಕ್ರೀನ್ನ ಓಪನ್ ಆಗುತ್ತೆ. ಸೊ ಸಕ್ಸಸ್ OTP ವೆರಿಫೈಡ್ ಅಂತ ಬಂದು ಸೊ ಸೈನ್ ಇಟ್ ಸಕ್ಸಸ್ಫುಲ್ ಅಂತ ಒಂದು ಗ್ರೀನ್ ಸ್ಕ್ರೀನಲ್ಲಿ ನಮಗೆ ಕಾಣಿಸುತ್ತೆ. ಇದಾದಮೇಲೆ ಒಂದು ಇಂಪಾರ್ಟೆಂಟ್ ಆಗಿರೋ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ. ಸೊ ನೀವು ಈ ಎಲ್ಲ ಸ್ಟೆಪ್ಸ್ ಕರೆಕ್ಟಾಗಿ ಮತ್ತು ಸರಿಯಾದ ಡಾಕ್ಯುಮೆಂಟ್ಸ್ ಹಾಕಿದರೆ ಮಾತ್ರ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗಿ ನಿಮ್ಮ ಇಮೇಲ್ ವಿಳಾಸಕ್ಕೆ ಮತ್ತು ಮೊಬೈಲ್ಗೆ SMS ಮೂಲಕ ಅಪ್ಸ್ಟಾಕ್ ಈ ಎಲ್ಲ ಸ್ಟೆಪ್ಸ್ ಮುಗಿದ್ಮೇಲೆ ನಿಮ್ಮ ಇಮೇಲ್ ID ಅನ್ನು ಓಪನ್ ಮಾಡಿ ಒಂದು ಮೇಲ್ ಬಂದಿರುತ್ತೆ, ಅಬ್ಸ್ಟ್ರಾಕ್ಟ್ ಫಾರ್ಮ್ ಸಬ್ಮಿಷನ್ ಅನ್ನೋ ಮೇಲ್ ಬಂದಿರುತ್ತೆ. ಇವಾಗ ನೀವು ರೈಟ್ ಸೈಡ್ ಮೊಬೈಲಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಅಪ್ಲಿಕೇಶನ್ನು ಅಂಡರ್ ರಿವ್ಯೂವಲ್ಲಿ ಇದೆ. ಸೊ ಅದರದ್ದು ನೀವು ಪ್ರತಿಯೊಂದು ನಿಮ್ಮ ಅಕೌಂಟ್ ಯಾವ ಒಂದು ಸ್ಟೇಜಲ್ಲಿ ಇದೆ ಅನ್ನೋದು ಮತ್ತು ಅದು ಅಕೌಂಟ್ ಇಲ್ಲಿ ನೋಡಿ ಸ್ಟೆಪ್ಸ್ ಇದೆ. ಅಂಡರ್ ರಿವ್ಯೂ ಆದಮೇಲೆ ಅಕೌಂಟ್ ಓಪನ್ ಆಗುತ್ತೆ. ಅಕೌಂಟ್ ಓಪನ್ ಆದಮೇಲೆ ಲಾಗಿನ್ ಡೀಟೇಲ್ಸು ನಿಮ್ಮ ಮೇಲ್ IDಗೆ ಕಳಿಸ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ರೆಫರೆಂಡನ್ನು ಮಾಡಿ ಹಣ ಮಾಡ್ಬೋದು. ಸೊ ಇಷ್ಟಾದರೂ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ಸು ಅಥವಾ ನಿಮ್ಮ ಅಕೌಂಟ್ ಓಪನ್ ಆಗ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅನಿಸಿದ್ರೆ ನಮಗೆ ವಾಟ್ಸಪ್ಪಲ್ಲಿ ನೀವು ಹಾಯ್ ಅಬ್ಸ್ಟ್ರಾಕ್ ಅಂತ ಒಂದು ವಾಟ್ಸಪ್ಪಲ್ಲಿ ಈ ನಂಬರ್ 9980099060ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಸಹಾಯ ಮಾಡುತ್ತೇವೆ. ಧನ್ಯವಾದಗಳು. ಶುಭ ದಿನ.